ಪಪ್ಪ, ನೀನೇನೇ ಹೇಳಿದ್ರು ನಂಗೆ ದುರ್ಗಾ ಇಷ್ಟ ಇಲ್ಲ. ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ? ದುರ್ಗಾ ಎಷ್ಟು ಒಳ್ಳೆಯವಳಲ್ವಾ? ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ, ನಿನಗೆ ಊಟ ಮಾಡಿಸ್ತಾಳೆ, ಆಟ ಆಡ್ತಾಳೆ, ನಿನ್ನ ಹೋಮ್ವರ್ಕ್ ಮಾಡಿಸ್ತಾಳೆ, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇದಕ್ಕಿದಾಗೆ ಅವಳನ್ನ ಯಾಕೆ ಹೇಟ್ ಮಾಡ್ತಾ ಇದೀಯಾ? ಹಾಗೆಲ್ಲ ಕಾರಣ ಇಲ್ಲದೆ ಹೇಟ್ ಮಾಡಬಾರ್ದು ತಾನೆ? ಇಲ್ಲ ಪಪ್ಪ, ನೀನೇನೇ ಹೇಳಿದ್ರು ಐ ಹೇಟ್. ನಂಗೊಂದು ಮುಖ ನೋಡಕ್ಕೆ ಇಷ್ಟ ಇಲ್ಲ. ಇನ್ಮೇಲೆ ನಾನೇ ಹೋಮ್ವರ್ಕ್ ಮಾಡ್ಕೋತೀನಿ, ನಾನೇ ಆಟ ಆಡ್ತೀನಿ. ಅವಳ ಹೆಲ್ಪ್ ನಂಗೆ ಬೇಕಾಗಿಲ್ಲ. ಅವಳನ್ನ ಪ್ರೀತಿ ಮಾಡೋದು ನಂಗೆ ಬೇಡ. ದುರ್ಗಾ, ನಿನ್ಗೂ ನಾನು ಯೋಚನೆ ಮಾಡ್ತಿರೋದೇ ಅನ್ನಿಸ್ತಿದ್ಯಾ? ಹೌದು ಅಕ್ಕ, ಹೌದು. ಈ ಮನೇಲಿ ಪುಟ್ ಮೇಡಮ್ನ ನನ್ನಿಂದ ದೂರ ಮಾಡೋಕ್ಕೆ ಕಾಯ್ತಿರೋ ವ್ಯಕ್ತಿ ಅಂದ್ರೆ ಅವಳೊಬ್ಳೆ, ಮಾಳ್ವಿಕಾ. ಅವಳೆ, ಇದು ಅವಳ ಕೆಲಸನೇ. ಪುಟ್ ಮೇಡಮ್ ಮೇಲೆ ಏನೋ ಮಾಟ ಮಂತ್ರ ಮಾಡಿದ್ದಾಳೆ. ಅದಕ್ಕೇನೆ ಪುಟ್ ಮೇಡಮ್ ಮನ್ಸು ಏನೋ ಹಾಳಾಗೋಗಿದೆ. ಇಲ್ದಿದ್ರೆ ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ? ಖಂಡಿತ ದುರ್ಗಾ, ನೀನು ಹೇಳ್ತಿರೋದು 100ಕ್ಕೆ 100 ನಿಜ. ಆ ಮಾಳ್ವಿಕಾ ಮೊದಲಿಂದಾನು ನಮ್ಮ ಕುಟುಂಬಕ್ಕೆ, ನಮ್ಮ ನೆಮ್ಮದಿಗೆ ಕಂಟಕಾಗಿನೇ ನಿಂತಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಇರೋ ಒಳ್ಳೆ ಸಂಬಂಧನ ನೋಡಿ ಅವಳಿಗೆ ಹೊಟ್ಟೆ ಉರಿ ಬಂದಿರತ್ತೆ. ಅದಕ್ಕೆ ಅದನ್ನ ಮುರಿಯೋದಕ್ಕೆ ನೋಡ್ತಿದ್ದಾಳೆ. ಆ ಮಾಳ್ವಿಕಂಗ್ ಧೈರ್ಯ ಇದ್ರೆ ನನ್ನ ಜೊತೆ ನೇರವಾಗಿ ಹೋರಾಡ್ಲಿ. ಅದನ್ನ ಬಿಟ್ಟು ಆ ಪುಟ್ ಮಗು ಜೊತೆ ಆಟ ಆಡೋದಕ್ಕೆ ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವಳ ಅಹಂಕಾರಕ್ಕೆ ಇವತ್ತೊಂದು ನನ್ನ ಗತಿ ಕಾಣಿಸ್ತೀನಿ. ಅವಳನ್ನ ಸುಮ್ಮನೆ ಬಿಡಲ್ಲ ನಾನು. ಅಕ್ಕ ನಿಂತ್ಕೋ, ದಯವಿಟ್ಟು ಸಮಾಧಾನ ಮಾಡ್ಕೋ ಅಕ್ಕ. ನಿನ್ ಕೋಪ ನಂಗೆ ಅರ್ಥ ಆಗ್ತಿದೆ. ಆದ್ರೆ ನಾವೀಗ ಬರೀ ಕೋಪ ಮಾಡ್ಕೊಂಡ್ರೆ ಅದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನನ್ನ ತಡಿಬೇಡ ದುರ್ಗಾ. ಆ ರಾಕ್ಷಸಿಗೆ ಪಾಠ ಕಲ್ಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ನೋಡು, ಮಾಳ್ವಿಕಾ ಜೊತೆ ನಾನು ಮಾತಾಡ್ತೀನಿ. ನೀನು ಅಪ್ಪ ಹತ್ರ ಹೋಗಿ ಪುಟ್ ಮೇಡಮ್ಗೆ ಏನಾಗಿದೆ, ಅವಳು ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳು. ಸರಿ ದುರ್ಗಾ, ನೀನ್ ಹೇಳ್ತಿರೋದು ಸರಿನೇ. ಅಪ್ಪನ ಹತ್ರ ಮಾತಾಡಿದ್ರೆ ಹಿತಂಗ್ ಏನಾಗಿದೆ ಅಂತ ಗೊತ್ತಾಗತ್ತೆ. ಸರಿ, ನಾನು ಈಗಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ. ನೀನ್ ಹುಷಾರು. ಹಾ ಸರಿ. ಏನಮ್ಮ ದುರ್ಗಾ, ತುಂಬ ಟೆನ್ಷನ್ನಲ್ಲಿರೋ ಹಾಗಿದ್ಯಾ? ಯಾಕಮ್ಮ, ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು ಮಾಳ್ವಿಕಾ. ನಾನಾ? ಚೆನ್ನಾಗಿ ಹೇಳಿದೆ ದುರ್ಗಾ. ನೀನು ಯಾಕೆ ಹೀಗಿದ್ಯಾ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕಮ್ಮ? ನೆಮ್ಮದಿಯಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಅದೇನು ವಿಷಯ ಅಂತ ಹೇಳಿ ನೀನು ಇಲ್ಲಿಂದ ಹೊರಡ್ಬೋದು. ಏನು ಗೊತ್ತಿಲ್ದಿರೋ ಥರ ನಾಟಕ ಮಾಡೋದ ಮೊದಲು ನಿಲ್ಸು. ಹೇಳು, ಪುಟ್ ಮೇಡಮ್ಗೆ ಏನ್ ಮಾಡಿದ್ಯಾ? ಯಾಕೆ ಅವಳ ಹತ್ರ ವಿಚಿತ್ರವಾಗಿ ಆಡ್ತಿದ್ದಾಳೆ? ಏನಂದೆ? ನಮ್ಮ ಹಿತಪುಟ್ಟಿಗೇನಾಯ್ತು? ಅವಳಿಗೇನೂ ತೊಂದರೆ ಆಗ್ಲಿಲ್ಲ ತಾನೆ? ನಿನ್ನೆ ರಾತ್ರಿವರೆಗೂ ಅವಳು ಆರಾಮಾಗೇ ಇದ್ಲು. ಖುಷಿಯಿಂದ ಆಟ ಆಡ್ಕೊಂಡು ಮಲಗಿದ್ಲು. ಆದ್ರೆ ಬೆಳಗ್ಗೆ ಅನ್ನಷ್ಟರಲ್ಲಿ ಅವಳ ವರ್ತನೆನೇ ಬದಲಾಗಿದೆ. ನನ್ನ ನೋಡಿದ್ರೆ ಕೋಪ ಮಾಡ್ಕೋತಿದ್ದಾಳೆ. ಅವಳ ಹತ್ರಕ್ಕೂ ನನ್ನನ್ನು ಸೇರಿಸ್ತಿಲ್ಲ. ಇದೆಲ್ಲ ನಿನ್ ಕೈವಾಡ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳು, ಅವಳಿಗೆ ಏನ್ ಮಾಡಿದ್ಯಾ? ನಾನಾ? ಏನ್ ಹೇಳ್ತಾ ಇದೀಯ ದುರ್ಗಾ? ಹಿತಾ ನನ್ನ ಮೊಮ್ಮಗಳು. ನಾನೇ ಕೊಳಕ್ ತೊಂದರೆ ಕೊಡ್ಬೇಕು ಹೇಳು? ಸುಮ್ನೆ ತಲೆ ಕೆಟ್ಟೋಳ್ತಾರ ಏನೇನೋ ಮಾತಾಡಬೇಡ ನೀನು. ಬಾಯಿ ಮುಚ್ಚು ಮಾಡ್ಬೇಕಾ? ಮೊಮ್ಮಗಳಂತೆ ಮೊಮ್ಮಗಳು. ನಿನಗಂತ ಭಾವನೆಗಳೆಲ್ಲ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಈ ಡ್ರಾಮನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಯಾಕಮ್ಮ ದುರ್ಗಾ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ರಿಲ್ಯಾಕ್ಸ್. ನಿನ್ ಹತಾಶೆ ಏನು ಅಂತ ನಂಗೆ ಅರ್ಥ ಆಗತ್ತೆ ದುರ್ಗಾ. ಆದ್ರೆ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್ ಯುನೋ. ಬಹುಶಃ ನೀನೇ ಹಿತಂಗೇನೋ ತೊಂದರೆ ಕೊಟ್ಟಿದ್ಯಾ ಅಂತ ಅನ್ಸತ್ತೆ. ಅದಕ್ಕೆ ಅವಳು ನಿನ್ ಜೊತೆ ಈ ರೀತಿ ಎಲ್ಲ ಆಡ್ತಿದ್ದಾಳೆ. ಮಾಳ್ವಿಕಾ, ಪುಟ್ ಮೇಡಮು ನನ್ನ ಪ್ರಾಣ. ಅವಳಿಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ.
ನಡ್ಕೊಳ್ಳೋದು ಇಲ್ಲ. ನೀನೇ ಏನೋ ಮಾಟ ಮಂತ್ರ ಮಾಡಿ ಅವಳ ತಲೆ ಕೆಡ್ಸಿದ್ಯಾ. ನಿಜ ಹೇಳು, ಅವಳಿಗೆ ಏನ್ ಮಾಡಿದ್ಯಾ ಅಂತ. ಇಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಕಿರ್ಚ್ಬೇಡ್ವೆ. ಹಿತ್ತನ್ಗೆ ತೊಂದರೆ ಕೊಟ್ಟು ಅದನ್ನ ನನ್ ತಲೆ ಕಟ್ಟೋದಕ್ಕೆ ನೋಡ್ತಾ ಇದ್ಯಾ. ಹೇಳ್ತಾ ಇದ್ದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಆಗದೆ ಇರೋ ಕೆಲ್ಸಕ್ಕೆ ಕೈ ಹಾಕಿ ನಿನ್ ಕೈ ಸುಟ್ಕೋಬೇಡ. ಮಾಡ್ಬೇಕಾ? ನಿನ್ ಉಪದೇಶ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಪುಟ್ ಮೇಡಮ್ಗೆ ಏನಾಗಿದೆ ಅಂತ ನನಗೀಗ ಗೊತ್ತಾಗ್ಬೇಕು. ಅವಳಿಗೆ ಆಡ್ತಿರೋದು ನಿನ್ನಿಂದಾನೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಭೇಷ್ ದುರ್ಗಾ, ಭೇಷ್. ಈ ಮಾಳ್ವಿಕನ್ ಶಕ್ತಿ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಸ್, ಯು ಆರ್ ರೈಟ್. ಹಿತ ನಿನ್ನ ದ್ವೇಷ ಮಾಡೋದಕ್ಕೆ ನಾನೇ ಕಾರಣ. ಬೇಡ ಮಾಡ್ಬೇಕಾ? ಪುಟ್ ಮೇಡಮ್ಗೆ ತೊಂದರೆ ಕೊಡ್ಬೇಡ. ತೊಂದರೆ ಕೊಟ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಓ, ಇಸ್ ಇಟ್? ಎಲ್ಲಿ ತೋರ್ಸು ನೋಡೋಣ. ಬೇಡ ದುರ್ಗಾ, ನನ್ನ ಎದುರಿಗೆ ಬಾಲ ಬಿಚ್ಚೋದಕ್ಕೆ ನೋಡ್ಬೇಡ. ಈ ಮಾಳ್ವಿಕ ಮನ್ಸ್ ಮಾಡಿದ್ರೆ ಇಡೀ ಮನೆನ ಒಂದೇ ನಿಮಿಷದಲ್ಲಿ ಸರ್ವನಾಶ ಮಾಡ್ತಾಳೆ. ಆದ್ರೆ ಏನ್ ಗೊತ್ತಾ ದುರ್ಗಾ, ಹಾಗೆ ಮಾಡಿದ್ರೆ ಮಜಾನೇ ಇರೋದಿಲ್ಲ, ಥ್ರಿಲ್ಲೇ ಇರೋದಿಲ್ಲ. ಅದಕ್ಕೆ ನಿಧಾನವಾಗಿ ಆಟ ಆಡ್ತೀನಿ. ಅದೇನೋ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಸತ್ಯ, ಧರ್ಮ, ನ್ಯಾಯ, ನೀತಿ ಅಂತ. ಇದನ್ನೆಲ್ಲ ಬಳಸ್ಕೊಂಡು ಹಿತ್ತಂಗೆ ಏನಾಗಿರ್ಬೋದು ಅಂತ ನೀನೇ ಕಂಡುಹಿಡಿ. ತಾಕತ್ತಿದ್ರೆ ಸವಾಲ್ ಆಗ್ತಿದ್ಯಾ? ಸರಿ, ಹಾಗಾದ್ರೆ ಒಂದ್ ಮಾತನ್ನ ಸರಿಯಾಗಿ ನೆನ್ಪಿಟ್ಕೊ. ನೀನ್ ಏನೇ ಮಾಡಿದ್ರು ಪುಟ್ ಮೇಡಮ್ನ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಇದು ನಾನ್ ನಿನಗೆ ಹಾಕ್ತಿರೋ ಸವಾಲ್. ಹೇಯ್, ಸುಮ್ಮನೆ ಹೀಗೆ ಮಾತಾಡೋದ್ರಿಂದ, ಜಂಬ ಕೊಚ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ವೇ? ಇಲ್ಲಿವರೆಗೂ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಮಾಡಿದ್ದೀನಿ. ಇನ್ ಮುಂದೆ ನೀನೇನ್ ಮಾಡ್ತೀಯ ಅಂತ ನಾನು ನೋಡ್ತಾ ಇರ್ತೀನಿ. ಈಗ ನಿನ್ನ ಮಾತು ಮುಗ್ದಿದ್ರೆ ಹೋಗ್ತಾ ಇರು.